ನಮಸ್ತೆ ಪ್ರಿಯ ವೀಕ್ಷಕರೇ, 2024ನೇ ಇಸವಿಯ ಆಗಸ್ಟ್ ತಿಂಗಳ ಕುಂಭರಾಶಿಯ ಭವಿಷ್ಯವನ್ನು ಸೂಚಿಸ್ತಾ ಇದ್ದೇವೆ. 7ನೇ ಶನಿಯ ಮಧ್ಯಕಾಲ ಎನ್ನುವಂಥದ್ದಿದು. ಜನ್ಮರಾಶಿ ಅಧಿಪತಿಯಾಗಿದ್ದುಕೊಂಡು ಜನ್ಮಲಗ್ನದಲ್ಲಿ ಸ್ಥಿತನಾಗಿರುವಂಥವನವನು 2ರ ರಾಹು ಎನ್ನುವಂಥದ್ದು. ಈ ಸಂದರ್ಭದಲ್ಲಿ ಆರ್ಥಿಕವಾದಂಥ ಪ್ರಗತಿಗಳೆಲ್ಲ ಉಂಟಾಗಬಹುದು, ದೋಷಗಳೆಲ್ಲ ಕಡಿಮೆಯಾಗಿ ಶುಭ ಫಲಗಳನ್ನು ಅನುಭವಿಸುವಂತಹ ಕಾಲಕ್ಕೆ ಬಂದು ನಿಂತಿದೆ. ಆದ್ದರಿಂದ ಕುಂಭರಾಶಿಯವರಿಗೆ ಈ ಸಮಯ ಎನ್ನುವಂತಹದ್ದು ಒಳ್ಳೆಯ ಸಮಯ. ಈಗ ಹಿಂದೆ ಅನುಭವಿಸಿದಂತಹ ದುಃಖಗಳು ಅಥವಾ ಹಿಂದೆ ಅನುಭವಿಸಿದಂತಹ ಕ್ಲೇಶಗಳೆಲ್ಲ ನಿಮ್ಮ ಜೀವನದಲ್ಲಿ ಅನುಭವದ ಪಾಠವಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಕಾರದಲ್ಲಿ ಈಗ ಆರೋಗ್ಯವೂ ಕೂಡ ಸುಧಾರಣೆಯಾಗ್ತದೆ, ಆರ್ಥಿಕವಾಗಿಯೂ ಕೂಡ ಅಭಿವೃದ್ಧಿಯಾಗ್ತದೆ. ಸಹೋದರರಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯಂದಿರಲ್ಲಿ ಬಾಂಧವ್ಯವೆಲ್ಲ ಉತ್ತಮಗೊಳ್ತದೆ. ಮಕ್ಕಳ ವಿಚಾರದಲ್ಲಿಯೂ ಕೂಡ ಒಳ್ಳೆಯ ಪ್ರಗತಿ, ಶುಭವಾರ್ತೆಗಳೆಲ್ಲ ಕೇಳಿಬರುವುದಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ಈ ಬುಧ ಸಪ್ತಮ ಭಾವದಲ್ಲಿ, ವಕ್ರಗತಿಯ ಬುಧ ಸಪ್ತಮ ಭಾವದಲ್ಲಿರುವಂಥವನು ಮುಂದೆ ವಕ್ರಗತಿಯಲ್ಲಿರುವುದರಿಂದ ಈ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯೋಗ್ಯ ರೀತಿಯಲ್ಲಿ ನಡೀತಾ ಇರುವಂಥದ್ದು. 1 ವಾರ 2 ವಾರಗಳ ಕಾಲ ನಿಂತು ಹೋಗುವಂತಹ ಸಾಧ್ಯತೆಗಳು ಇದೆ. ಆಗ ದುಃಖ ಪಡಬೇಕಾದಂತಹ, ಮನಕ್ಲೇಶ ಪಡುವಂತಹ ಅಗತ್ಯಗಳಿಲ್ಲ. ಸಹಜವಾಗಿಯೇ ಎಲ್ಲವೂ ಕೂಡ ಸರಿಯಾಗುವಂತಹ ಸ್ಥಿತಿ ಉಂಟು. ಉತ್ತಮವಾದಂಥ ಭವಿಷ್ಯ ಎನ್ನುವಂತಹದ್ದು ಉಂಟು. 6ರಲ್ಲಿರುವಂಥ ರವಿ ಇರುವುದರಿಂದ ಆಗಸ್ಟ್ 16ರ ನಂತರದಲ್ಲಿ ಎಲ್ಲವೂ ಕೂಡ ತಿಳಿಯಾಗ್ತದೆ. ಒಂದು 2 ವಾರಗಳ 14 ದಿವಸಗಳ ಕಾಲ ಸ್ವಲ್ಪ ಕ್ಲೇಶವನ್ನು ಅನುಭವಿಸಬೇಕಾಗಿ ಬರಬಹುದಾದರೂ ಕೂಡ ಅದೆಲ್ಲವೂ ಕೂಡ ತಾತ್ಕಾಲಿಕವಾಗಿರುವಂತಹದ್ದು. ಮುಂದಿನ ದಿವಸಗಳೆಲ್ಲವೂ ಕೂಡ ಶುಭಮಯವಾಗುವುದಕ್ಕೆ ಸಾಧ್ಯತೆಗಳುಂಟು. ದೇವರ ದಯೆ ನಿಮ್ಮ ಮೇಲೆ ಉಂಟು, ಅನುಗ್ರಹ ಎನ್ನುವಂತಹದ್ದು ಉಂಟು, ಗುರು ಅನುಕೂಲ ಸ್ಥಿತಿ ಎನ್ನುವಂತಹದ್ದು ಉಂಟು. ಆದ್ದರಿಂದ ಎಲ್ಲವನ್ನೂ ಕೂಡ ಧೈರ್ಯದಿಂದ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಾಧ್ಯ. ಇದು 2024ನೇ ಇಸವಿಯ ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ, ಮಾಸ ಭವಿಷ್ಯ. ಎಲ್ರಿಗೂ ಕೂಡ ಶುಭವಾಗಲಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೆ.